Hello everyone, welcome to Sanmarga classes. ಸಂಖ್ಯಾ ಪದ್ಧತಿ ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ಆಯ್ಕೆ ಎ ವರ್ಗಮೂಲ 49, ಆಯ್ಕೆ ಬಿ 4/3, ಆಯ್ಕೆ ಸಿ 5.478, ಆಯ್ಕೆ ಡಿ ವರ್ಗಮೂಲ 13. ಸೊ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ ಹೇಳಿ P/Q ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆಯ್ಕೆ ಎ ಅನ್ನ ಗಮನಿಸಿದ್ರೆ ವರ್ಗಮೂಲ 49, ಸೊ ಇದು 7ಕ್ಕೆ ಸಮನಾಗಿದೆ. ಸೊ ಇದನ್ನ ನಾವು 7/1 ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅಂದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ 4/3, ಸೊ ಇದು ಕೂಡ P/Q ರೂಪದಲ್ಲಿದೆ. ಸೊ ಹಾಗಾದ್ರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಸಿ 5.478, ಸೊ ಇದು ಅಂತ್ಯಗೊಳ್ಳುವ ದಶಮಾಂಶವಾಗಿದ್ದು, ಸೊ ಇದನ್ನ ನಾವು ಭಿನ್ನರಾಶಿಯನ್ನಾಗಿ ಬರಿಬಹುದು. ಸೊ ಹಾಗಾಗಿ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಆಯ್ಕೆ ಡಿ ನೋಡಿ ವರ್ಗಮೂಲ 13, ಸೊ 13 ಒಂದು ಪರಿಪೂರ್ಣ ವರ್ಗ ಅಲ್ಲ, ಹಾಗಾಗಿ ಅದರ ವರ್ಗಮೂಲವು ಅಂತ್ಯಗೊಳ್ಳದ ಮತ್ತು ಆವರ್ತವಲ್ಲದ ದಶಮಾಂಶ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಆಯ್ಕೆ ಯಾವ್ದಾಗತ್ತೆ ಹೇಳಿ? ಡಿ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.